ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಸವಾರರಿಗೆ ರಸ್ತೆ ಗುಂಡಿಗಳ ಕಾಟ ಮುಂದುವರಿತಾ ಇದೆ. ಗುಂಡಿಗೆ ಬಿದ್ದ ಕ್ಷಣಾರ್ಧದಲ್ಲಿ ವಾಹನ ಟೈರೇ ಕಟ್ಟಾಗಿ ಹೋಗಿದೆ. ಬೆಂಗಳೂರಿನ ಹೆಮ್ಮಿಗೆಪುರದಲ್ಲಿ ನಡೆದಿರುವಂತಹ ಘಟನೆ. ಗುಂಡಿಗೆ ಬಿದ್ದ ಕ್ಷಣಾರ್ಧದಲ್ಲಿ ವಾಹನದ ಟೈರ್ ಕಟ್ಟಾಗಿದೆ. ನೋಡಿ, ಇದು ಬೆಂಗಳೂರಿನ ಹೆಮ್ಮಿಗೆಪುರದಲ್ಲಿ ಆಗಿರುವಂತಹ ಘಟನೆ. ಚಲಿಸುವಾಗ ಏಕಾಏಕಿ ಗೂಡ್ಸ್ ಆಟೋ ಒಂದು ಗುಂಡಿಗೆ ಬೀಳ್ತದೆ. ಗುಂಡಿಗೆ ಬಿದ್ದ ರಭಸಕ್ಕೆ ಗೂಡ್ಸ್ ವಾಹನದ ಚಕ್ರವೇ ಕಟ್ಟಾಗಿ ಹೋಗ್ತದೆ. ಇದು ಬ್ರ್ಯಾಂಡ್ ಬೆಂಗಳೂರಿನ ಚಿತ್ರಣ ಅಂತ ಈಗ ಬೆಂಗಳೂರಿನ ಸಾರ್ವಜನಿಕರು ಕೂಡ ಈಗ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಅನೇಕ ಆ್ಯಪ್ಗಳನ್ನು ಸಿದ್ಧಪಡಿಸಿದ್ರು ಈ ಹಿಂದೆ ಬಿಬಿಎಂಪಿಯವರು. ಅನೇಕ ಆ್ಯಪ್ಗಳನ್ನು, ಅಂದರೆ ಆ ಆ್ಯಪ್ ಮುಖೇನವಾಗಿ ನಿಮ್ಮ ಸಮಸ್ಯೆಗಳನ್ನು ಬಿಬಿಎಂಪಿ ಕಚೇರಿಗೆ ಕಳಿಸ್ಕೊಡಿ, ವಾಟ್ಸಪ್ ಮುಖೇನವಾಗಿ ವಿತ್ ಫೋಟೋ ಸಮೇತ ನೀವು ವಾಟ್ಸಪ್ ಮಾಡಿ ಅಂತ. ಏನಕ್ಕೆ, ಯಾವ ಪ್ರಯೋಜನಕ್ಕೆ? ಬರೀ ರೆಡಿಮೇಡ್ ಆನ್ಸರ್ಗಳು. ಮಳೆಗಾಲ ಬಂದರೆ ಮಳೆಗಾಲ ಬರ್ತಾ ಇದೆ, ಗುಂಡಿ ರೆಡಿ ಮಾಡೋಕ್ಕಾಗಲ್ಲ ಅನ್ನೋದು. ಬೇಸಿಗೆ ಬಂದರೆ ಇನ್ನೇನೋ ಕಾರಣ ಕೊಡೋದು. ಕೋರ್ಟ್ ಚೀಮಾರಿ ಹಾಕ್ತು. ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇಲ್ಲೂ ಕೂಡ ಗಿಡ ನೆಡ್ಬೋದು. ಇಲ್ಲೂ ಗಿಡ ನೆಟ್ಟರೆ ಅದು ಮರ ಆಗಿ ಹೆಮ್ಮರ ಆಗ್ತದೆ. ಈಗ ಬಿಬಿಎಂಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ಉಳಿದಿಲ್ಲ. ಈಗ ಬೃಹತ್ ಭ್ರಷ್ಟಾಚಾರ ಮಹಾನಗರ ಪಾಲಿಕೆಯಾಗಿ ಉಳ್ಕೊಂಡ್ಬಿಟ್ಟಿದೆ. ಅದೇ ಥರನೇ ಬೃಹತ್ ಹೆಮ್ಮರ ಆಗಬೇಕು. ಅಂತಹ ಒಂದು ಗಿಡ ನೆಟ್ಟರೆ ಸರಿ ಇವರಿಗೆ ಬುದ್ಧಿ ಕಲಿಯೋದು. ಇಲ್ಲಾಂದರೆ ಅವ್ರ ಬುದ್ಧಿ ಕಲಿಯಲ್ಲ. ನೋಡಿ, ಬೆಂಗಳೂರು ಇಡೀ ವಿಶ್ವದ ಪ್ರಮುಖ ನಗರಗಳ ಜೊತೆ ಕನೆಕ್ಟಿವಿಟಿ ಇರುವಂಥ ಒಂದು ಮಾಯಾ ನಗರಿ ಸ್ವಾಮಿ ಇದು. ನೋಡಿ, ಆಟೋ ಚಕ್ರ, ಗೂಡ್ಸ್ ಚಕ್ರ ಎಲ್ಲ ಕಟ್ಟಾಗಿ ಹೋಗ್ತಾ ಇದ್ದಾವೆ. ಎಷ್ಟು ಜನ ಬಲಿ ಪಡ್ಕೊಳ್ತು ಈ ರಸ್ತೆ ಗುಂಡಿಗಳು. ಇನ್ನೂ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ.